ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ನಾನು ನಿಮಗಾಗಿ ಬಜೆಟ್ ಫ್ರೆಂಡ್ಲಿ ಹೋಮ್ ಮೇಡ್ ಫೇಶಿಯಲ್ ತಂದಿದ್ದೀನಿ. ಈ ಚಳಿಗಾಲದಲ್ಲಂತೂ ಓಮೆ ಗಾಡ್ ತುಂಬ ಒಳ್ಳೆ ಫೇಶಿಯಲ್. ಸೇಮ್ ಗ್ಲೈಕಾಲಿಕ್ ಪೀಲ್ ಥರನೇ ಸ್ಕಿನ್ನಿಗೆ ಎಫೆಕ್ಟ್ ಕೊಡುತ್ತೆ. ನೀವು ಪಾರ್ಲರ್ಗೋ ಇಲ್ಲ ಸಲೂನ್ಗೋ ಹೋಗಿ ಗ್ಲೈಕಾನಿಕ್ ಪೀಲ್ ಮಾಡಿಸ್ತೀನಿ ಅಂದರೆ ಹೆವಿ ಅಮೌಂಟ್ ಖರ್ಚಾಗತ್ತೆ. ಆದರೆ ನೀವು ಮನೇಲಿ ಬರೀ 5 ರೂಪಾಯಿ ಖರ್ಚು ಮಾಡಿದ್ರೆ ಸೇಮ್ ಗ್ಲೈಕಾಲಿಕ್ ಪೀಲ್ ಥರನೇ ನೀವು ರಿಸಲ್ಟ್ ಪಡಿಬೋದು. ಈ ಫೇಶಿಯಲ್ ಮಾಡೋದು ತುಂಬಾ ಈಸಿ ಮತ್ತು ತುಂಬಾ ಸಿಂಪಲ್ಲು. ಈ ಫೇಶಿಯಲ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಒಳ್ಳೆ ಗ್ಲೋಯಿಂಗ್ ಬರುತ್ತೆ. ಈ ಫೇಶಿಯಲ್ ಮಾಡೋದ್ರಿಂದ ನಮ್ಮ ಮುಖ ಎಷ್ಟು ಕಳೆ ಬರುತ್ತೆ ಅಂದರೆ ಈ ಚಳಿಗಾಲದಲ್ಲಿ ಒಂಥರ ಬ್ಲ್ಯಾಕ್ ಲೇಯರ್ ಸೇರ್ಕೊಂಡಿರುತ್ತೆ, ಅದು ಕಂಪ್ಲೀಟ್ ಆಗಿ ಔಟ್ ಆಗುತ್ತೆ. ಇದರಿಂದ ಡೆಡ್ ಲೇಯರ್ ಹೋಗ್ಬಿಟ್ಟು ಫೇರ್ನೆಸ್ ಹೆಚ್ಚಾಗುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಆಗಿ ಇದು ಕೆಲಸ ಮಾಡುತ್ತೆ. ಅಂದರೆ ಮುಖದಲ್ಲಿರುವ ನರಿಗೆಗಳೆಲ್ಲ ಕಡಿಮೆ ಆಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಇದರ ಮೇನ್ ಇಂಗ್ರೀಡಿಯೆಂಟ್ ಬೆಲ್ಲ. ಬೆಲ್ಲ ಅಂದರೆ ಎಲ್ಲರಿಗೂ ಇಷ್ಟ ತಾನೆ, ಎಲ್ಲರ ಮನೇಲೂ ಬೆಲ್ಲ ಇರುತ್ತೆ. ಈ ಬೆಲ್ಲವನ್ನು ಉಪಯೋಗಿಸ್ಕೊಂಡು ಹೇಗೆ ಫೇಶಿಯಲ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಮ್ಮ ಮುಖನ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ ಬರಬೇಕು. ಆಮೇಲೆ ರಾ ಮಿಲ್ಕ್ ತಗೋಬೇಕು, ಕಾಸಿರಬಾರ್ದು ಮಿಲ್ಕು. ಅದನ್ನ ತಗೊಂಡು ಒಂದು ಹತ್ತಿಲಿ ಡಿಪ್ ಮಾಡಿಬಿಟ್ಟು ಮುಖನ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಡೀಪ್ ಕ್ಲೆನ್ಸಿಂಗ್ ಆಗುತ್ತೆ ಮತ್ತು ಮುಖದಲ್ಲಿರುವ ಎಲ್ಲ ಪೋರ್ಸು ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ನಾವು ಸ್ಕ್ರಬ್ಬಿಂಗ್ ಮಾಡ್ಕೊಳೋದು. ಸ್ಕ್ರಬ್ಬಿಂಗ್ ಮಾಡಲಿಕ್ಕೋಸ್ಕರ ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದ್ಸಲ ಪುಡಿ ಮಾಡಿಟ್ಕೊಳ್ಳಿ. ತುಂಬ ಮಿಕ್ಸಿಲಿ ಹಾಕಿ ತಿರುಗಿಸ್ಬೇಡಿ, ಅದು ನೀರಾಗ್ಬಿಡುತ್ತೆ ಬೆಲ್ಲ. ಇಲ್ಲ ಅಂದರೆ ಬೆಟರ್ ಅಂದರೆ ನೀವು ಕುಟ್ಕೊಳ್ಳೋದೇ ಒಳ್ಳೆಯದು. ನೀಟಾಗಿ ಸಣ್ಣಕ್ಕಾಗಿ ಪುಡಿ ಆಗೋ ರೀತಿ ಕುಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ 1 ಸ್ಪೂನ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ಟೊಮೊಟೊ ತೊಗೋಬೇಕು ನಾವು. ಟೊಮೊಟೊದಲ್ಲಿ ವಿಟಮಿನ್ ಸಿ ಇರುತ್ತೆ. ಇದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಮತ್ತು ಸ್ಕಿನ್ನಲ್ಲಿರುವ ಪೋರ್ಸನ್ನು ಶ್ರಿಂಕ್ ಮಾಡುತ್ತೆ. ಈ ಟೊಮೊಟೊದ ಈ ಒಳಗಡೆ ಇರೋ ತಿರುಳು ಇರುತ್ತಲ್ಲ, ಇದು ಬೇಕಾಗುತ್ತೆ. ಅದಕ್ಕೆ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ತುರ್ಕೋಬೇಕು. ನೋಡಿ, ಈ ಥರ ಟೊಮೊಟೊ ತಿರುಳು ನಮಗೆ ಬೇಕಾಗುತ್ತೆ. ಗಟ್ಟಿಯಾದಂಥ ತಿರುಳು ಬೇಕು. ನಾವು ಇದಕ್ಕೆ 1 ಸ್ಪೂನ್ ಟೊಮೊಟೊ ತಿರುಳನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಟೊಮೊಟೊ ಬದಲು ಹುಣಸೆಹಣ್ಣು ಮತ್ತು ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಮೈಗೆ ಮತ್ತು ಮುಖಕ್ಕೆಲ್ಲ ಹಚ್ಕೊತಾ ಇದ್ರು ಗ್ಲೋಯಿಂಗಿಗೋಸ್ಕರ. ಟೊಮೊಟೊ ರಸ ನಮ್ಮ ಮುಖವನ್ನು ಗ್ಲೋಯಿಂಗ್ ಆಗಿರುವಂತೆ ಮಾಡುತ್ತೆ ಮತ್ತು ಮುಖದಲ್ಲಿರುವ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ. ಡಾರ್ಕ್ ಮಾರ್ಕ್ಗಳಿದ್ರೆ ಅದನ್ನು ಕಡಿಮೆ ಮಾಡುತ್ತೆ. ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ಟೊಮೊಟೊ ಎರಡನ್ನೂ ಮಿಕ್ಸ್ ಮಾಡಬೇಕು. ನಾವು ಟೊಮೊಟೊ ರಸ ತೊಗೊಬಾರ್ದು, ಟೊಮೊಟೊ ಪಲ್ಪ್ ಅಂತೀವಲ್ಲ ಆ ಥರದ್ದು ತೊಗೋಬೇಕು. ಇವಾಗ ನಮ್ಮ ಸ್ಕ್ರಬ್ಬರ್ ರೆಡಿ ಆಯಿತು. ನೋಡಿ, ಇದನ್ನು ನಾವೀಗ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ಬೆಲ್ಲ ನಮ್ಮ ಫೇಸಲ್ಲಿರುವ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸನ್ನು ದೂರ ಮಾಡುತ್ತೆ ಮತ್ತು ನಮ್ಮ ಮುಖದಲ್ಲಿನ ಡಲ್ನೆಸ್ಸನ್ನು ಕಡಿಮೆ ಮಾಡುತ್ತೆ. ಟೊಮೊಟೊ ಮತ್ತು ಬೆಲ್ಲ ಎರಡೂ ಮಿಕ್ಸ್ ಆಗಿ ಒಳ್ಳೆ ಸ್ಕ್ರಬ್ಬರ್ ಆಗುತ್ತೆ. ಈ ಸ್ಕ್ರಬ್ಬರನ್ನು ನಮ್ಮ ಫೇಸಿಗೆ ಎಲ್ಲ ಕಡೆ ಫಸ್ಟು ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನಾವು ಸ್ಕ್ರಬ್ ಮಾಡಬೇಕು. 3 ರಿಂದ 4 ನಿಮಿಷ ಈ ಥರ ಸ್ಕ್ರಬ್ ಮಾಡಬೇಕು. ಈ ಥರ ಸ್ಕ್ರಬ್ ಆದಮೇಲೆ ತಣ್ಣೀರಿಂದ ಮುಖ ತೊಳ್ಕೋಬೇಕು. ಯಾವುದೇ ಸೋಪು ಇಲ್ಲ ಫೇಸ್ ವಾಶ್ ಯಾವುದೂ ಯೂಸ್ ಮಾಡಬಾರ್ದು. ಹಾಗೆಯೇ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ನಾನಿವಾಗ. ನೆಕ್ಸ್ಟ್ ಇವಾಗ ನಮ್ಮ ಫೇಸನ್ನು ಮಸಾಜ್ ಮಾಡೋಣ. ಮಸಾಜ್ ಮಾಡಲಿಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ. ಮತ್ತು ಇವಾಗ 1 ಸ್ಪೂನ್ ಬೆಲ್ಲ ಹಾಕ್ಕೊಳ್ಳೋಣ. ಆಮೇಲೆ ಅಲ್ವೇರಾ ಜೆಲ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮನೇಲಿರುವಂಥ ಫ್ರೆಶ್ ಅಲ್ವೇರಾ ಜೆಲ್ ಹಾಕ್ಕೋಬೋದು. ಇಲ್ಲ ಅಲ್ವೇರಾ ಜೆಲ್ಲಲ್ಲಿ ತುಂಬ ವೆರೈಟೀಸ್ ಬಂದಿದೆ ಈಗ, ಗಂಧದ ಅಲ್ವೇರಾ, ಕೇಸರಿ ಅಲ್ವೇರಾ ಅಂಥೇಳಿ, ಅದನ್ನು ಸಹಿತ ನೀವು ಯೂಸ್ ಮಾಡ್ಕೋಬೋದು. ನಾನು ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇವತ್ತು. ನೋಡಿ, ಈ ಥರ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅಲ್ವೇರಾ ಜೆಲ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಆಲ್ಮಂಡ್ ಆಯಿಲ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಆಲ್ಮಂಡ್ ಆಯಿಲ್ ಯಾರು ಹಾಕ್ಕೋಬೋದು, ಇಲ್ಲ ನೀವು ಆಲಿವ್ ಆಯಿಲ್ ಯಾರು ಹಾಕ್ಕೋಬೋದು. ಇವಾಗ 1 ಸ್ಪೂನ್ ಆಲ್ಮಂಡ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ತುಂಬಾ ಎಫೆಕ್ಟಿವ್ ಆಗುತ್ತೆ ಇದಂತೂ. ಮಸಾಜ್ ಮಾಡಿದರೆ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿಬಿಟ್ಟು ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗುತ್ತೆ. ತುಂಬ ಒಳ್ಳೆ ಹೈಡ್ರೇಟ್ ಫೇಶಿಯಲ್ ಕ್ರೀಮ್ ತಯಾರಾಯಿತು ನೋಡಿ. ಇದು ನಮ್ಮ ಮುಖದ ಚರ್ಮವನ್ನು ತೇವಾಂಶದಿಂದ ತುಂಬಿರುವಂತೆ ಮಾಡುತ್ತೆ, ಅಂದರೆ ಹೈಡ್ರೇಟ್ ಮಾಡುತ್ತೆ. ಇವಾಗ ಸ್ಕಿನ್ ಹೈಡ್ರೇಟಿಂಗ್ ಫೇಶಿಯಲ್ ಕ್ರೀಮ್ ತಯಾರಾಯಿತು ನೋಡಿ. ಇದನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡಿ ಈ ಥರ ಮಸಾಜ್ ಮಾಡಬೇಕು. ನಮ್ಮ ಫೇಸನ್ನು ಸರ್ಕ್ಯುಲರ್ ಮೋಷನಲ್ಲಿ ಮತ್ತು ಅಪ್ಪರ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಬೇಕು.
ಮತ್ತು ಫೋರ್ಹೆಡ್ ಹತ್ರನೂ ಅಪ್ಪರ್ ಡೈರೆಕ್ಷನಲ್ಲಿ ಮಸಾಜ್ ಮಾಡಬೇಕು. ಈ ಥರ ನಾವು ಐ ಸುತ್ತಲೂ ಮಸಾಜ್ ಮಾಡಬೇಕು. ಅಲ್ಲಿ ಸ್ಮೂತಾಗಿ ಮಸಾಜ್ ಮಾಡಬೇಕು. ಅಲ್ಲಿ ಸ್ಕಿನ್ ತುಂಬಾ ಡೆಲಿಕೇಟ್ ಆಗಿರುತ್ತೆ. 5ರಿಂದ 10 ನಿಮಿಷ ಫೇಸ್ ಮಸಾಜ್ ಮಾಡಿ ಮತ್ತು ನಮ್ಮ ಫಿಂಗರ್ಸಿಂದ ಈ ಥರ ಟ್ಯಾಪ್ ಮಾಡಬೇಕು ಎಲ್ಲ ಕಡೆ. ನೋಡಿ ಈ ಥರ ಮಾಡಬೇಕು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ನೋಡಿ ಈ ಥರ ಪ್ರೆಷರ್ ಪಾಯಿಂಟ್ಗಳನ್ನು ಪ್ರೆಸ್ ಮಾಡಬೇಕು. ಸಾಮಾನ್ಯವಾಗಿ ವಿಂಟರ್ ಸೀಸನಲ್ಲಿ ಮುಖ ಒಣಗಿ ಮುಖ ಒಂಥರ ಒಡೆದಂಗಾಗಿ ಒಂಥರ ಸ್ಕಿನ್ ತೆಳುವಾಗಿ ಮೇಲೆ ಬಂದಿರುತ್ತೆ ಒಂಥರ, ಅದೆಲ್ಲ ಸ್ಮೂತ್ ಆಗುತ್ತೆ. ನಾನು ಸಿಂಪಲ್ಲಾಗಿ ಹೇಗೆ ಮಸಾಜ್ ಮಾಡ್ಬೋದು ಅನ್ನೋದು ತೋರಿಸಿದ್ದೀನಿ. ನೀವು ಕರೆಕ್ಟಾಗಿ 5ರಿಂದ 10 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಈ ಎಲ್ಲ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಲೇಬೇಕು. ಇದರಿಂದ ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗುತ್ತೆ. ಫೇಶಿಯಲ್ ಮಸಾಜ್ ಆದಮೇಲೆ ನಾವು ಫೇಸ್ ವಾಶ್ ಮಾಡೋದು ಬೇಡ. ಈಗ ಒಂದು ಪ್ಯಾಕ್ ಹಾಕೋಣ. ಈ ಫೇಸ್ ಪ್ಯಾಕ್ ಮಾಡಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ. ಇಷ್ಟು ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು 2 ಸ್ಪೂನ್ ರಸ ಬರಬೇಕು, ಅಷ್ಟು ಕೊತ್ತಂಬರಿ ಸೊಪ್ಪು ಬೇಕು. ಆ ಕೊತ್ತಂಬರಿ ಸೊಪ್ಪನ್ನು ಏನು ಮಾಡಬೇಕು, ನಾವು ಮಿಕ್ಸಿಲಿ ರುಬ್ಕೊಬರಬೇಕು. ಇಲ್ಲ ನೀವು ಕುಟ್ಟೋದಾದರೆ ಕುಟ್ಕೋಬೇಕು ಕಲ್ಲಲ್ಲಿ. ನೋಡಿ ಈ ಥರ ಒಂದು 2 ಸ್ಪೂನ್ ರಸ ಬೇಕು. ಇವಾಗ 1 ಸ್ಪೂನ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಈ 1 ಸ್ಪೂನ್ ಬೆಲ್ಲಕ್ಕೆ 2 ಸ್ಪೂನ್ ಕೊತ್ತಂಬರಿ ಸೊಪ್ಪಿನ ರಸ ಹಾಕೊಳ್ಳೋಣ. ಮತ್ತು 1 ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಮೂರನ್ನು ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪಿನ ರಸ, ಬೆಲ್ಲ ಮತ್ತು ಕಡಲೆ ಹಿಟ್ಟು 3 ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೊತ್ತಂಬರಿ ಸೊಪ್ಪಿನ ರಸ ಅಂತೂ ತುಂಬಾ ಒಳ್ಳೆಯದು. ಕೊತ್ತಂಬರಿ ಸೊಪ್ಪ ಅಂತ ಅನ್ಕೋಬೋದು ನೀವು. ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ತುಂಬಾ ಒಳ್ಳೆಯದು. ಇದು ನಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳನ್ನು ಹೋಗಲಾಡಿಸುತ್ತೆ. ಮತ್ತು ಪಿಂಪಲ್ ಮಾರ್ಕ್ಸ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ಚಳಿಗಾಲದಲ್ಲಿ ಒಂಥರ ಲೇಯರ್ ಆಗಿ ವೈಟ್ ಸ್ಕಿನ್ನು ಮೇಲೆ ಬಂದಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ತುಂಬ ರಿಚ್ ಆದಂಥ ನಮ್ಮ ಫೇಸ್ ಪ್ಯಾಕ್ ತಯಾರಾಯ್ತು ನೋಡಿ. ಇವಾಗ ಪ್ಯಾಕ್ ಹಾಕೊಳ್ಳೋಣ. ಈ ರೀತಿ ಪ್ಯಾಕ್ ಹಾಕಬೇಕು. ಈ ಪ್ಯಾಕಲ್ಲಿ ಕಡಲೆ ಹಿಟ್ಟು ಮಿಕ್ಸ್ ಇರೋದ್ರಿಂದ ಕಡಲೆ ಹಿಟ್ಟು ತುಂಬಾ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಆಗಿದೆ. ಮತ್ತು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ ಮತ್ತು ನಮ್ಮ ಮುಖನ ಫೇರ್ ಆಗುವಂತೆ ಮಾಡುತ್ತೆ. ಈ ಥರ ನೀವು ಕಣ್ಣಿನ ಹತ್ರ ಸೌತೆಕಾಯಿ ಇಟ್ಕೊಂಡಿದ್ರೆ ನಮ್ಮ ಕಣ್ಣಿಗೆ ಒಳ್ಳೆ ರೆಸ್ಟ್ ಸಿಗುತ್ತೆ, ತಂಪಾಗಿರುತ್ತೆ ಕಣ್ಣು. ಈ ಪ್ಯಾಕ್ ಹಾಕಿದ ಮೇಲೆ ಒಂದು 15 ನಿಮಿಷ ಹಾಗೆ ಇರಬೇಕು. ಆಮೇಲೆ ವಾಶ್ ಮಾಡ್ಕೊಂಬಂದರೆ ಕ್ವಿಕ್ಕಾಗಿ ಫ್ರೆಶ್ ಆಗಿ ನಮ್ಮ ಮುಖ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಎಷ್ಟು ಆರಾಮಾಗಿ ನಾವು ಬ್ಯೂಟಿ ಪಾರ್ಲರಿಗೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋ ಬದಲು ಮನೇಲಿರುವ ಪದಾರ್ಥಗಳನ್ನೇ ಬಳಸಿ ಹೇಗೆ ನಮ್ಮ ಮುಖದ ಸೌಂದರ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.